ಸ್ನೇಹಿತರೆ, ಟೀಮ್ ಇಂಡಿಯಾಗಾಗಿ 2025ರ ಕ್ರಿಕೆಟ್ ವರ್ಷವು ಉಲ್ಲಾಸ ಮತ್ತು ಸವಾಲುಗಳಿಂದ ಕೂಡಿತ್ತು. ಒಮ್ಮೆ ಜಯದ ಸಂಭ್ರಮ, ಮತ್ತೊಮ್ಮೆ ಸೋಲಿನ ಚುಕ್ಕೆ. ಆದರೆ ಈ ಎಲ್ಲದಕ್ಕೂ ನಡುವೆ ಕನ್ನಡಿಗರ ಹೃದಯ ಗೆದ್ದ ಒಬ್ಬ ವೀರ ಸ್ಪಿನ್ನರ್ ಇದ್ದ. ಅವರ ಹೆಸರು ವರುಣ್ ಚಕ್ರವರ್ತಿ. ಸ್ನೇಹಿತರೆ, ಫೆಬ್ರವರಿ-ಮಾರ್ಚ್ನಲ್ಲಿ ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತು. ನಂತರ ಸೆಪ್ಟೆಂಬರ್ನಲ್ಲಿ ಏಷ್ಯಾ ಕಪ್ನು ತನ್ನದಾಗಿಸಿಕೊಂಡಿತು. ಈ ಎರಡು ಟೂರ್ನಮೆಂಟ್ಗಳಲ್ಲಿ ಭಾರತದ ಟ್ರಂಪ್ ಕಾರ್ಡ್ ಯಾರು ಗೊತ್ತಾ? ಅವರೇ ವರುಣ್ ಚಕ್ರವರ್ತಿ. ಇನ್ನು ಮಿಸ್ಟ್ರಿ ಸ್ಪಿನ್, ಅಚ್ಚರಿ ಮೂಡಿಸುವ ವೇರಿಯೇಷನ್, ಬ್ಯಾಟ್ಸ್ಮನ್ಗಳು ಓದಲು ಆಗದ ಡೆಲಿವರಿಗಳು. ಭಾರತದ ದಿಗ್ಗಜ ಸ್ಪಿನ್ನರ್ ಅಶ್ವಿನ್ ಅವರೇ ಹೇಳ್ತಾರೆ, 2025ರ ಭಾರತದ ಅತ್ಯುತ್ತಮ ಬೌಲರ್ ವರುಣ್. ಯಾವ ವೇದಿಕೆ, ಯಾವ ಸನ್ನಿವೇಶವಾದರೂ ತಂಡಕ್ಕಾಗಿ ಎಕ್ಸ್ ಫ್ಯಾಕ್ಟರ್ ಆಗಿ ನಿಂತಿದ್ದಾರೆ ಎಂದು ಅವರು ಪ್ರಶಂಸಿಸುತ್ತಿದ್ದಾರೆ. ಇನ್ನು ಒಮ್ಮೆ ಆರ್ಕಿಟೆಕ್ಟ್ ಆಗಿದ್ದ ಈ ಪ್ರತಿಭೆ ಕ್ರಿಕೆಟ್ನಿಂದ ದೂರ ಸರಿದಿದ್ದರು. ಆದರೆ ಮರಳಿ ಬಂದ ರೀತಿ ಅದ್ಭುತ. ಚೆನ್ನೈ ಕ್ರಿಕೆಟ್, TNPL, IPL ಮತ್ತು ಬಳಿಕ ಟೀಮ್ ಇಂಡಿಯಾ. ಇಂದು ಅವರು ICC ರ್ಯಾಂಕಿಂಗ್ನಲ್ಲಿ ನಂಬರ್ 1 ಟಿ20 ಬೌಲರ್. ಸ್ನೇಹಿತರೆ, ಈ ವರ್ಷ 20 ಟಿ20ಗಳಲ್ಲಿ 36 ವಿಕೆಟ್, 4 ಒನ್ಡೇಗಳಲ್ಲಿ 10 ವಿಕೆಟ್. ಅಂಕಿಅಂಶಗಳಿಲ್ಲ, ಇದು ಅವರ ಶ್ರಮದ ಕಥೆ. ಇನ್ನು ಮುಂದೆ ಬರ್ತಿರೋ ಟಿ20 ವರ್ಲ್ಡ್ ಕಪ್ 2026 ಭಾರತ ಮತ್ತು ಶ್ರೀಲಂಕಾದ ಸ್ಪಿನ್ ಪಿಚ್ಗಳಲ್ಲಿ ಮತ್ತೆ ಒಮ್ಮೆ ಭಾರತಕ್ಕೆ ಟ್ರಂಪ್ ಕಾರ್ಡ್ ಆಗಿ ಮೂಡುವ ಹೆಸರು ವರುಣ್ ಚಕ್ರವರ್ತಿ. ಸ್ನೇಹಿತರೆ, ವರುಣ್ ಚಕ್ರವರ್ತಿ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಮತ್ತು ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.